ಅಪಾರ್ಟ್ಮೆಂಟ್ ಒಡೆತನ ಮತ್ತು ಅಧಿಭೋಗಕ್ಕೆ ಸಂಬಂಧಪಟ್ಟಂತೆ ಸದಸ್ಯರುಗಳ ನಡುವೆ ನಿಕಟವಾದ ಸಹಕಾರವನ್ನು ಉತ್ತೇಜಿಸುವುದು. ಸದಸ್ಯರುಗಳಿಂದ ಸಾಧ್ಯವಾಗಬಹುದಾದ ಎಲ್ಲ ಸಲಹೆಗಳನ್ನು ಮತ್ತು ಮಾರ್ಗದರ್ಶನವನ್ನು ಪಡೆಯಲು ಮತ್ತು ವ್ಯವಸ್ಥಾಪನಾ ಸಮಿತಿ ಯೋಗ್ಯವೆಂದು ಭಾವಿಸಬಹುದಾದ ಅಂತಹ ಸೌಲಭ್ಯಗಳು ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಮೇಲಿನ ಉದ್ದೇಶಗಳನ್ನು ಮತ್ತು ಚಟುವಟಿಕೆಗಳನ್ನು ಮತ್ತು ಸಮರ್ಥವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳ ಅನುಕೂಲತೆಗಳನ್ನು ನಿರ್ವಹಿಸಿಕೊಂಡು ಹೋಗುವುದಕ್ಕೆ ಮತ್ತು ಬೆಂಗಳೂರು ನಗರದಲ್ಲಿ ಇದೇ ಉದ್ದೇಶಗಳನ್ನು ಹೊಂದಿರುವಂತಹ ವ್ಯಕ್ತಿಗಳೊಂದಿಗೆ ಮತ್ತು ಅಥವಾ ಇತರ ನಿಕಾಯಗಳೊಂದಿಗೆ ಮತ್ತು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದಕ್ಕೆ, ಅವುಗಳ ಸಹಯೋಗದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಮತ್ತು ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ಅವರೊಂದಿಗೆ ಸಭೆಗಳನ್ನು ಅಥವಾ ಪಾಲ್ಗೊಳ್ಳುವಿಕೆಯನ್ನು ಆಯೋಜಿಸುವುದು. ಅವಶ್ಯಕವೆಂದು ಪರಿಗಣಿಸಬಹುದಾದಂತಹ ಇತರ ಚಟುವಟಿಕೆಗಳನ್ನು ಪ್ರಾತಿನಿಧ್ಯತೆಗೊಳಿಸಲು ಅಥವಾ ನಡೆಸಲು ಯಾವಾಗಲೂ ಈ ಅಸೋಸಿಯೇಷನ್ ಸನ್ನದ್ಧವಾಗಿರುತ್ತದೆ. 3. ಅಸೋಸಿಯೇಷನ್ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ 5 ಸದಸ್ಯರುಗಳು ನಿಯೋಜಿತವಾಗಿರುತ್ತಾರೆ. ಪ್ರತ್ಯರ್ಜಿದಾರರು ದಿನಾಂಕ 22/3/2012 ರಂದು ಅಸೋಸಿಯೇಷನ್ಗೆ ಭೇಟಿ ಕೊಟ್ಟಿರುತ್ತಾರೆ ಮತ್ತು ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಅರ್ಜಿದಾರರ ವಿರುದ್ಧ ಕಾರ್ಮಿಕ ಅಧಿನಿಯಮಗಳ ಅಡಿಯಲ್ಲಿ ಆಗಿರುವ ಕೆಲವು ಉಲ್ಲಂಘನೆಗಳನ್ನು ಪರಿಶೀಲಿಸಿ ಆಪಾದನೆಯ ಟಿಪ್ಪಣಿಗಳನ್ನು ಮಾಡಿ ನಿರ್ದೇಶನಗಳನ್ನು ಅನುಪಾಲನೆ ಮಾಡಲು ಅನುಪಾಲನಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಅರ್ಜಿದಾರರು ಈ ಅಸೋಸಿಯೇಷನ್ ಯಾವುದೇ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿಲ್ಲವೆಂದು ಸ್ಪಷ್ಟಪಡಿಸುತ್ತಾರೆ. ಅಸೋಸಿಯೇಷನ್ ಮುಖ್ಯ ಉದ್ದೇಶ ಎಲ್ಲರ ಬಳಕೆಯ ಪ್ರದೇಶಗಳನ್ನು ಮತ್ತು ಮೂಲ ಸೌಲಭ್ಯಗಳನ್ನು ನಿರ್ವಹಿಸುವುದೇ ಆಗಿದೆ. ಅಸೋಸಿಯೇಷನ್ ಪ್ರತಿ ವರ್ಷ ಚುನಾಯಿತರಾಗುವ ಪ್ರತ್ಯರ್ಜಿದಾರರು ಅಧಿಕಾರ ವ್ಯಾಪ್ತಿಯನ್ನು ಕಸಿದುಕೊಳ್ಳುವಂತಹ ಮತ್ತಷ್ಟು ವ್ಯವಹರಣೆಗಳನ್ನು ಬಿಟ್ಟು ಬಿಡುವುದಕ್ಕೆ ಪ್ರತ್ಯರ್ಜಿದಾರರು ನಿವೇದಿಸಿಕೊಂಡಿರುವರು. ಈ ಪ್ರತ್ಯರ್ಜಿದಾರರು ಸಿ.ಸಿ. ಸಂಖ್ಯೆ 300/1961 ರಲ್ಲಿ ಮ್ಯಾಜಿಸ್ಟ್ರೇಟರ ಮುಂದೆ ಕರಾರು ಕಾರ್ಮಿಕರ ನಿಯಂತ್ರಣ ಮತ್ತು ರದ್ದುಗೊಳಿಸುವ ಅಧಿನಿಯಮ 1970 ಸಂಕ್ಷಿಪ್ತವಾಗಿ ಅಧಿನಿಯಮರ 29ನೇ ಪ್ರಕರಣವನ್ನು ಓದಿಕೊಂಡು 4ನೇ ಅಧಿನಿಯಮ 7ನೇ ಪ್ರಕರಣ ನಿಯಮ 17 ಇವುಗಳ ಉಲ್ಲಂಘನೆಯಾಗಿರುವ ಆಪಾದನೆಯನ್ನು ಮಾಡಿ ಕ್ರಿಮಿನಲ್ ದೂರನ್ನು ದಾಖಲಿಸಿದರು. ಪ್ರತ್ಯರ್ಜಿದಾರರು ದಾಖಲಿಸಿದ ದೂರು ನೋಂದಾಯಿತವಾಗಿರುತ್ತದೆ ಮತ್ತು ಹೊರಡಿಸಿದ ಸಮನ್ನುಗಳು ಕ್ರಮವಾಗಿರುತ್ತದೆ. ಪ್ರತ್ಯರ್ಜಿದಾರರಿಂದ ಸಿ.ಸಿ. ಸಂಖ್ಯೆ 1961/2012 ರಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ದಾಖಲಿಸಲಾದ ದೂರನ್ನು ಹಾಗೂ ಇದರೊಂದಿಗೆ ಮ್ಯಾಜಿಸ್ಟ್ರೇಟ್ ರವರ ಪ್ರಾರಂಭಿಕ ವ್ಯವಹರಣೆಗಳನ್ನು ಈ ಅರ್ಜಿಯಲ್ಲಿ ಪ್ರಶ್ನಿಸಿರುತ್ತಾರೆ. 4. ಅರ್ಜಿದಾರ ಪರವಾಗಿ ಮಾನ್ಯ ನ್ಯಾಯವಾದಿಗಳು ಹಾಜರಾಗಿ ಈ ಅಸೋಸಿಯೇಷನ್ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಬರುವುದಿಲ್ಲ ಎಂದು ವಾದಿಸಿರುತ್ತಾರೆ. ಅಧಿನಿಯಮದ ಉಪಬಂಧಗಳನ್ನು ಉಲ್ಲಂಘಿಸಿರುವ
ಆರೋಪಗಳಿಗಾಗಿ ಮ್ಯಾಜಿಸ್ಟ್ರೇಟರ ಮುಂದೆ ಕ್ರಿಮಿನಲ್ ದೂರನ್ನು ದಾಖಲಿಸುವುದಕ್ಕೆ ಪ್ರತ್ಯರ್ಜಿದಾರರಿಗೆ ಅಧಿಕಾರ ವ್ಯಾಪ್ತಿ ಇಲ್ಲವೆಂದು ವಾದಿಸಿರುತ್ತಾರೆ. ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಗಾಗಿ ದಾಖಲಿಸಿದ ದೂರನ್ನು ಮ್ಯಾಜಿಸ್ಟ್ರೇಟ್ರವರು ತಮ್ಮ ವಿವೇಚನೆಯನ್ನು ಬಳಸದೆ ಸಂಜ್ಞಾನಕ್ಕೆ ತೆಗೆದುಕೊಂಡಿರುತ್ತಾರೆಂದು ವಾದಿಸಿದ್ದಾರೆ. ಹಾಗಾಗಿ ಈ ಅರ್ಜಿಯನ್ನು ಗಮನಕ್ಕೆ ತಂದುಕೊಳ್ಳದೆ ಮತ್ತು ಮ್ಯಾಜಿಸ್ಟ್ರೇಟರು ದೂರನ್ನು ಪರಿಶೀಲಿಸದೆ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಅರ್ಜಿದಾರರನ್ನು ಆಪಾದಿತರೆಂದು ಸಮನ್ನು ಹೊರಡಿಸಿರುವುದು ಸಂಪೂರ್ಣವಾಗಿ ಅಸಮರ್ಥನೀಯವಾದುದು ಎಂದು ತಮ್ಮ ವಾದಾಂಶವನ್ನು ಮಂಡಿಸಿರುತ್ತಾರೆ. ತದನುಸಾರವಾಗಿ ಮಾನ್ಯ ನ್ಯಾಯವಾದಿಗಳು ಕ್ರಿಮಿನಲ್ ದೂರನ್ನು ರದ್ದುಗೊಳಿಸಲು ರಿಟ್ ಅರ್ಜಿಯನ್ನು ಪುರಸ್ಕರಿಸುವುದಕ್ಕೆ ಮತ್ತು ಸಿ.ಸಿ. ಸಂಖ್ಯೆ 1961/2012 ಮ್ಯಾಜಿಸ್ಟ್ರೇಟರ ಮುಂದೆ ತರುವಾಯದ ವ್ಯವಹರಣೆಗಳನ್ನು ರದ್ದುಗೊಳಿಸಲು ನಿವೇದಿಸಿರುವರು. ವಿರುದ್ಧವಾಗಿ ಮಾನ್ಯ ಸರ್ಕಾರಿ ಹೆಚ್ಚುವರಿ ವಕೀಲರಾದ ಶ್ರೀ ಶಿವಪ್ರಭು ಎಸ್. ಹಿರೇಮಠ್ ಇವರು ಪ್ರತ್ಯರ್ಜಿದಾರರ ಪರವಾಗಿ ಹಾಜರಾಗಿ ಅಪೇಕ್ಷಿತ ಆದೇಶಗಳನ್ನು ಸಮರ್ಥಿಸಿರುವರು. ಪ್ರಶ್ನಿತ ಅಸೋಸಿಯೇಷನ್ ಸಂಸ್ಥೆಯಾಗಿದೆ ಮತ್ತು ಅಧಿನಿಯಮ ಮತ್ತು ಇತರೆ ಕಾರ್ಮಿಕರ ಅಧಿನಿಯಮಗಳ ಉಪಬಂಧಗಳ ಅಡಿಯಲ್ಲಿ ಅದು ಒಳಗೊಳ್ಳುತ್ತದೆ ಎಂದು ವಾದವನ್ನು ಮಂಡಿಸಿರುವರು. ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಅಸೋಸಿಯೇಷನ್ ಸ್ವತಃ ತಾನೇ ನೋಂದಣಿಯಾಗುವುದು ಕಡ್ಡಾಯವಾಗಿರುತ್ತದೆ ಮತ್ತು ಅಧಿನಿಯಮ ಮತ್ತು ಅದರಲ್ಲಿನ ನಿಯಮಗಳ ಅಡಿಯಲ್ಲಿ ನಿಯಮಿಸಲಾದ ಪ್ರಕ್ರಿಯೆಗಳನ್ನು ಅಸೋಸಿಯೇಷನ್ ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ. ಅರ್ಜಿದಾರರಿಗೆ ಯುಕ್ತ ಅವಕಾಶಗಳನ್ನು ಒದಗಿಸಿದ್ದರೂ ಸಹ ಅವರು ಅಧಿನಿಯಮ ಮತ್ತು ನಿಯಮಗಳ ಉಪಬಂಧಗಳನ್ನು ಪಾಲನೆ ಮಾಡುವುದಕ್ಕೆ ವಿಫಲವಾಗಿರುವುದರಿಂದ ಪ್ರತ್ಯರ್ಜಿದಾರರು ಮ್ಯಾಜಿಸ್ಟ್ರೇಟರ ಮುಂದೆ ಕ್ರಿಮಿನಲ್ ದೂರನ್ನು ದಾಖಲಿಸಿರುವರು. ಪ್ರತ್ಯರ್ಜಿದಾರರು ದಾಖಲಿಸಿದ ಕ್ರಿಮಿನಲ್ ದೂರಿನ ಕ್ರಮವಾಗಿ ಮ್ಯಾಜಿಸ್ಟ್ರೇಟರ ಅಧಿನಿಯಮದ ಉಪಬಂಧಗಳ ಅನುರೂಪತೆಯಲ್ಲಿ ದೂರಿಗೆ ಅನುಸಾರವಾಗಿ ಆದೇಶವನ್ನು ಹೊರಡಿಸಿರುತ್ತಾರೆ ಮತ್ತು ಹಾಗಾಗಿ ಈ ನ್ಯಾಯಾಲಯದ ಯಾವುದೇ ಹಸ್ತಕ್ಷೇಪ ಅಗತ್ಯವಿಲ್ಲವೆಂದು ನಿವೇದಿಸಿದ್ದಾರೆ. ತದನುಸಾರವಾಗಿ ರಿಟ್ ಅರ್ಜಿಯನ್ನು ವಜಾ ಮಾಡಲು ನಿವೇದಿಸಿರುತ್ತಾರೆ. 6 ಪಕ್ಷಕಾರರ ಹಾಗೂ ಪ್ರತಿಸ್ಪರ್ಧಿಗಳ ವಾದಗಳನ್ನು ಆಲಿಸಲಾಗಿದೆ ಮತ್ತು ಸಲ್ಲಿಸಿದ ಸಲ್ಲಿಕೆಗಳನ್ನು ಪರಿಶೀಲಿಸಲಾಗಿದೆ ಮತ್ತು ದಾಖಲೆಯಲ್ಲಿರುವ ವಸ್ತು ವಿಷಯಗಳನ್ನು ಅವಲೋಕಿಸಿದಾಗ ಅಪಾರ್ಟ್ಮೆಂಟ್ನ ಮಾಲೀಕರು ನಿವಾಸಿಗಳು ತಮಗಾಗಿ ವೈಯಕ್ತಿಕ ನಿರ್ದಿಷ್ಟ ಸೇವೆಗಳನ್ನು ಪಡೆದುಕೊಳ್ಳಲು ಈ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿರುತ್ತಾರೆ. ಅಪಾರ್ಟ್ಮೆಂಟ್ಗಳನ್ನು ನಿರ್ವಹಿಸುವುದಕ್ಕಾಗಿಯೇ ಅಲ್ಲಿನ ನಿವಾಸಿಗಳು ಈ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿರುವರು ಎಂಬುದು ದಾಖಲೆಗಳಿಂದ ಸ್ಪಷ್ಟವಾಗುತ್ತದೆ. ಅಪಾರ್ಟ್ಮೆಂಟ್ನ ನಿವಾಸಿಗಳ ಅಗತ್ಯತೆಗಳನ್ನು ನೆರವೇರಿಸಲು ಧ್ಯೇಯ ಮತ್ತು ಉದ್ದೇಶದಿಂದಲೇ ಈ ಅಸೋಸಿಯೇಷನ್ ಅನ್ನು ಸ್ಥಾಪಿಸಲಾಗಿದೆ. ಅಸೋಸಿಯೇಷನ್ನ ಎಲ್ಲ ಸದಸ್ಯರುಗಳ ಅತ್ಯುತ್ತಮ ಅನುಕೂಲತೆ ಮತ್ತು ಪ್ರಯೋಜನಕ್ಕೆ ಎಲ್ಲರೂ ಬಳಸುವ ಪ್ರವೇಶ ಮತ್ತು ಸಾಮಾನ್ಯ ಮೂಲ ಸೌಲಭ್ಯಗಳನ್ನು ಸಾಧ್ಯವಾದಷ್ಟು ವ್ಯವಸ್ಥಾಪಿಸಲು, ನಿರ್ವಹಿಸಲು, ಸೌಲಭ್ಯಗಳನ್ನು ಒದಗಿಸಲು, ನಿಯಂತ್ರಿಸುವ ಸಲುವಾಗಿ ಈ ಎಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಈ ಅಸೋಸಿಯೇಷನ್ ಅನ್ನು ಸ್ಥಾಪಿಸಲಾಗಿರುತ್ತದೆ. ಅಸೋಸಿಯೇಷನ್ನ ಸದಸ್ಯರುಗಳ
ಪೈಕಿ ವ್ಯವಸ್ಥಾಪನಾ ಸಮಿತಿಯ ಚುನಾಯಿತಗೊಂಡಿರುತ್ತದೆ. ಈ ವ್ಯವಸ್ಥಾಪನಾ ಸಮಿತಿ ಅಸೋಸಿಯೇಷನ್ ಉದ್ದೇಶಗಳನ್ನು ಸಾಧಿಸುವುದಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಆದುದರಿಂದ ಅಸೋಸಿಯೇಷನ್ ಇಡೀ ಉದ್ದೇಶಗಳು ಯಾವುದೇ ವಾಣಿಜ್ಯ ಚಟುವಟಿಕೆಗಳ ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಒಳಗೊಂಡಿರುವುದಿಲ್ಲ. ಪ್ರತ್ಯರ್ಜಿದಾರರು ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಗಾಗಿ ವ್ಯವಹರಣೆಗಳನ್ನು ಪ್ರಾರಂಭಿಸಿದ್ದಾರೆಯೇ ಹೊರತು ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಅಸೋಸಿಯೇಷನ್ ನೋಂದಣಿಯಾಗದಿರುವುದಕ್ಕಲ್ಲ, ಮತ್ತು ಅಧಿನಿಯಮ ಮತ್ತು ನಿಯಮಗಳು ನಿಗದಿಪಡಿಸಿದ ಮತ್ತಷ್ಟು ಪ್ರಕ್ರಿಯೆಗಳನ್ನು ಅನುಸರಿಸದಿರುವ ಬಗ್ಗೆ ಅಲ್ಲ ಎಂಬುದನ್ನು ಗಮನಕ್ಕೆ ತಂದುಕೊಳ್ಳಲಾಗಿದೆ. ಅದರಂತೆ ಪ್ರಶ್ನಿತ ಅಸೋಸಿಯೇಷನ್ಗೆ ಅಧಿನಿಯಮವು ಅನ್ವಯವಾಗುತ್ತದೆಯೇ ಎಂಬ ಪ್ರಶ್ನೆಯನ್ನು ಪರಿಶೀಲಿಸಬೇಕಾಗಿದೆ. ಅಧಿನಿಯಮದ ಉಪಬಂಧಗಳು ಅಸೋಸಿಯೇಷನ್ಗೆ ಪ್ರಯೋಜನಕಾರಿಯಾಗಿದೆಯೇ ಎಂಬುದನ್ನು ಪರಾಮರ್ಶಿಸಬೇಕಾಗಿದೆ. ಅಧಿನಿಯಮದ 1ನೇ ಸಬ್ಕ್ಲಾಸ್ 4ನೇ ಪ್ರಕರಣದ ಉದ್ದೇಶಗಳಲ್ಲಿ 20 ಅಥವಾ ಇದಕ್ಕಿಂತ ಹೆಚ್ಚಿನ ಕೆಲಸಗಾರರು ನಿಯೋಜಿತವಾಗಿರುವ ಯಾವುದೇ ಪ್ರತಿಯೊಂದು ಸಂಸ್ಥೆ ಅಥವಾ ಮುಂದೆ ಬರುವ 12 ತಿಂಗಳಿಗಾಗಿ ಯಾವುದೇ ದಿನದಂದು ಕರಾರು ಕಾರ್ಮಿಕರನ್ನು ನಿಯೋಜಿಸಿಕೊಳ್ಳುವ ಮತ್ತು ಉದ್ಯೋಗದಾತನಾದ ಪ್ರತಿಯೊಬ್ಬ ಗುತ್ತಿಗೆದಾರ ಮುಂದೆ ಬರುವ 12 ತಿಂಗಳಲ್ಲಿ ಯಾವುದೇ ದಿನದಂದು 20 ಅಥವಾ ಅದಕ್ಕಿಂತ ಹೆಚ್ಚಿನ ಕೆಲಸಗಾರರನ್ನು ನಿಯೋಜಿಸಿಕೊಳ್ಳುವ ಪ್ರತಿಯೊಂದು ಸಂಸ್ಥೆಗೆ ಅಧಿನಿಯಮದ 1 ಸಬ್ಕ್ಲಾಸ್ 4ನೇ ಪ್ರಕರಣದ ಉದ್ದೇಶಗಳು ಅನ್ವಯವಾಗುತ್ತವೆ. ಸದರಿ ಉಪಬಂಧವನ್ನು ಅವಲೋಕಿಸಿದಾಗ ಅಧಿನಿಯಮವನ್ನು ಅನ್ವಯ ಮಾಡಿಕೊಳ್ಳುವ ಸಂಬಂಧದಲ್ಲಿ ಪೂರೈಸಬೇಕಾದ ಷರತ್ತುಗಳನ್ನು ಸೂಚಿಸಿದೆ. ಫಸ್ಟ್ 1, ಕಾರ್ಯಸಂಸ್ಥೆಯಾಗಿರಬೇಕು. ಸೆಕೆಂಡ್ 1, ಮುಂದೆ ಬರುವ 12 ತಿಂಗಳುಗಳಲ್ಲಿ 20 ಅಥವಾ ಹೆಚ್ಚು ಕೆಲಸಗಾರರನ್ನು ನಿಯೋಜಿಸಿಕೊಳ್ಳಬೇಕು. ಥರ್ಡ್, ಕರಾರು ಕಾರ್ಮಿಕದಂತಹ ಉದ್ಯೋಗವಾಗಿರಬೇಕು. 8th ಪ್ಯಾರಾಗ್ರಾಫ್. ಕಾರ್ಯಸಂಸ್ಥೆಯನ್ನು ಅಧಿನಿಯಮದ 2ನೇ ಈ ಪ್ರಕರಣದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅದು ಈ ಕೆಳಗಿನಂತಿದೆ. 2. ಕಾರ್ಯಸಂಸ್ಥೆ ಎಂದರೆ ಸರ್ಕಾರದ ಅಥವಾ ಸ್ಥಳೀಯ ಪ್ರಾಧಿಕಾರದ ಯಾವುದೇ ಕಚೇರಿ ಅಥವಾ ಇಲಾಖೆ ಅಥವಾ ಸೆಕೆಂಡ್, ಯಾವುದೇ ಕೈಗಾರಿಕೆ, ವಾಣಿಜ್ಯ, ವ್ಯಾಪಾರ, ಉತ್ಪಾದನೆ ಅಥವಾ ವೃತ್ತಿಯನ್ನು ಮಾಡುತ್ತಿರುವ ಯಾವುದೇ ಸ್ಥಳ. 9th ಪ್ಯಾರಾಗ್ರಾಫ್. ಕೆಲಸಗಾರ ಎಂಬುದನ್ನು ಅಧಿನಿಯಮದ 2ನೇ ಸಬ್ಕ್ಲಾಸ್ 1ನೇ ಪ್ರಕರಣದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅದು ಈ ಮುಂದಿನಂತಿದೆ. ಕೆಲಸಗಾರ ಎಂದರೆ ಯಾರೇ ವ್ಯಕ್ತಿ ಯಾವುದೇ ಕಾರ್ಯಸಂಸ್ಥೆಯಲ್ಲಿ ಯಾವುದೇ ಕುಶಲ, ಅರೆಕುಶಲ ಅಥವಾ ಕುಶಲವಲ್ಲದ ದೈಹಿಕ ಕೆಲಸಗಳು, ಕೂಲಿ ಅಥವಾ ಇನಾಮಿಗಾಗಿ ಮೇಲ್ವಿಚಾರಣೆ, ತಾಂತ್ರಿಕ ಅಥವಾ ಲಿಪಿಕ ಕೆಲಸವನ್ನು ಮಾಡಲು ನಿಯೋಜಿತವಾದ ಅಥವಾ ಕೆಲಸಗಳ ಸಂಬಂಧದಲ್ಲಿ ನೇಮಕಗೊಂಡ ವ್ಯಕ್ತಿ. ಆದರೆ ವ್ಯಕ್ತ ಅಥವಾ ಸೂಚಿತ ಉದ್ಯೋಗದ ನಿಬಂಧನೆಗೊಳಪಡುವ ಯಾರೇ ವ್ಯಕ್ತಿ ವ್ಯವಸ್ಥಾಪನಾ ಅಥವಾ ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ಪ್ರಧಾನವಾಗಿ ನಿಯೋಜಿತವಾದ ಯಾರೇ ವ್ಯಕ್ತಿ ಅಥವಾ ಪ್ರತಿ ತಿಂಗಳು 500 ರೂಪಾಯಿಗಳನ್ನು ಮೀರಿದ ಕೂಲಿಯನ್ನು ತೆಗೆದುಕೊಂಡು ಮೇಲ್ವಿಚಾರಣೆಯನ್ನು ಸಮರ್ಥವಾಗಿ ಮಾಡಲು ನಿಯೋಜಿತಗೊಂಡಿರುವ ವ್ಯಕ್ತಿ ಅಥವಾ ಕಚೇರಿಗೆ ಲಗತ್ತಾಗಿರುವ ಕರ್ತವ್ಯಗಳ ಸ್ವರೂಪವನ್ನು ಚಲಾಯಿಸಲು ವ್ಯಕ್ತಿ ಅಥವಾ ವ್ಯವಸ್ಥಾಪನಾ ಸ್ವರೂಪದ ಕರ್ತವ್ಯಗಳನ್ನು ಪ್ರಧಾನವಾಗಿ ನಿರ್ವಹಿಸಲು ಅವನಿಗೆ
ಇತ್ಯರ್ಥಗೊಂಡಿದೆ.